ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 22. ಅವಸರದಿ ಆಫೀಸ್ನಿಂದ ಹೊರಟ ಶಿವರಾಜ್ ಅವರು ಸುಮನ ಅವರ ನೋಡಲು ಬಂದಿದ್ದರು. ಸುಮಾ ಎಂದರು ಬಲು ಪ್ರೀತಿಯಿಂದ. ಆಗಷ್ಟೇ ನಿದ್ರೆಗೆ ಜಾರಿದ್ದ ಸುಮನ ಅವರು ಮೆಲ್ಲಗೆ ಕಣ್ತೆರೆದರು. ಸುಮಾ, ಹೇಗಿದೆಯಾ ಎಂದರು ಆಪ್ತೆಯಿಂದ. ಮೊದಲು ಇದ್ದವರು ನೋಡಲು ಮುಂಜಾದರೂ ಕಣ್ಣರಳಿಸಿ ನೋಡಿದರು. ನೀವಾ ಎಂದು ಕಣ್ತುಂಬಿಕೊಂಡು ಎದ್ದು ಕುಳಿತರು. ಸುಮನ ಮುಖದಲ್ಲಿ ಗಾಬರಿ ಎದ್ದು ಕಾಣುತ್ತಿತ್ತು. ಸುಮಾ, ನಾನೇ ಕಣೆ, ಯಾಕೆ ನನ್ನನ್ನು ನೋಡಿ ಕೋಪ ಬರ್ತಿದೆಯಾ ಎಂದರು ಅವರ ಕೈ ಹಿಡಿದು. ಅದೆಷ್ಟೋ ವರ್ಷಗಳ ನಂತರ ಅವರ ನೋಡುತ್ತಿರುವ ಖುಷಿ ಮಾತ್ರ ಅವರ ಪ್ರತಿ ನಡಿಗೆಲ್ಲೂ ತೋರುತ್ತಿತ್ತು. ಕೋಪ ಬರೋದಕ್ಕೆ ನೀವು ನನ್ನ ಜೀವನ ಅಷ್ಟೇ ಹಾಳು ಮಾಡಿಲ್ಲ ಶಿವು, ನೀವು ಹಾಳು ಮಾಡಿದ್ದು ನನ್ನ ಮಗಳ ಜೀವನನ ಎಂದರು ಆವೇಶದಿಂದ. ನನ್ನ ಕ್ಷಮಿಸಿಬಿಡು ಸುಮಾ, ನಾನು ಬೇಕಂತ ಮಾಡಿಲ್ಲ ಕಣೆ, ನಿನಗೂ ಗೊತ್ತಲ್ವ ನಾನಿದ್ದ ಸ್ಥಿತಿ ಎಂದರು ನೊಂದುಕೊಂಡು. ಮುಂದೆ ಮಾತನಾಡಲು ಆಗಲಿಲ್ಲ ಅವರಿಗೆ. ಬೇಕು ಅಂತಾನೋ ಬೇಡ ಅಂತಾನೋ ಒಟ್ಟಿನಲ್ಲಿ ನನ್ನ ಮಗಳು ನೋವು ತಿಂತಿದ್ದಾಳೆ, ಅದಕ್ಕೆ ನೇರ ಕಾರಣ ನೀವೇ, ನಿಮ್ಮ ಪೂರ್ತಿ ಅರಸು ಕುಟುಂಬ ಎಂದು ಕೋಪದಿಂದ ಹೇಳಲು ತಲೆ ತಗ್ಗಿಸಿದವರ ಅಪ್ಪ ಅಮ್ಮನ ಕಾಲಿಡಿದು ಒಪ್ಪಿಸಿ ನಿನ್ನ ಜೊತೆ ಇರಿಸಿಕೊಳ್ತಿದ್ದೆ, ಆದರೆ ನಾನು ಅಸಹಾಯಕ ಆಗಿದ್ದೆ ಎಂದರು ಕಣ್ಣೊರೆಸಿಕೊಂಡು. ನಾನು ಗರ್ಭಿಣಿ ಅಂತ ನಿಮ್ಮ ಜೊತೆ ಇಟ್ಕೊಂಡು ಊಟ ಕೊಡ್ತಿದ್ರೆ ಅಷ್ಟೇ, ಪ್ರೀತಿ ಕೊಡ್ತಿರ್ಲಿಲ್ಲ ಎಂದರು ನೋವಿನಿಂದ. ತಾವು ಆ ಸ್ಥಿತಿಯಲ್ಲಿ ಇದ್ದ ದಿನಗಳ ನೆನೆದು ಭಾವುಕರಾದರು. ಇರಲಿ ಬಿಡಿ, ಈಗ ಅದೆಲ್ಲ ಮುಗಿದ ವಿಚಾರ. ಈಗ ನಾನಿಲ್ಲಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು ಎಂದರು ತಾಳ್ಮೆ ತಂದುಕೊಂಡು. ಆವೇಶ ಅವರ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ಹೀಗೆ, ನಾನು ಮೊನ್ನೆ ನಿನ್ನ ಬಸ್ ಸ್ಟಾಪಲ್ಲಿ ನೋಡಿದಾಗಾಯಿತು. ಜೊತೆಗೆ ಈ ಹಾಸ್ಪಿಟಲಲ್ಲೇ ನಾನು ಶುಗರ್ ಟೆಸ್ಟ್ ಮಾಡಿಸೋದು, ಹಾಗಾಗಿ ನಿನ್ನ ನೋಡಿದೆ ಅಷ್ಟೆ. ಮಾತನಾಡಿಸೋಕೆ ಭಯವಿತ್ತು, ಆದರೆ ನಿನ್ನ ಜೊತೆ ಮಾತಾಡಲೇಬೇಕು ಅಂತ ಬಂದೆ ಎಂದರು ತಡವರಿಸುತ್ತಾ. ನಿಜ ಹೇಳಿದರೆ ಮಗಳು ತಮ್ಮಿಂದ ದೂರ ಆಗುವ ಭಯ. ಹೌದಾ, ಮಾತಾಡಿದ್ದಾಯ್ತಲ್ವಾ, ನಾನು ಚೆನ್ನಾಗಿದ್ದೀನಿ, ನೀವು ಹೊರಡಿ ಎಂದರು ಏನೊಂದು ಭಾವನೆ ತೋರಿದೆ. ಹಾಗಂದ್ರೆ ಹೇಗೆ ಸುಮಾ, ಪ್ಲೀಸ್ ನೀನು ಮಗಳು ನನ್ನ ಜೊತೆ ಬನ್ನಿ, ಈಗಾದರೂ ಅಪ್ಪನ ಬಳಿ ಮಾತಾಡ್ತೀನಿ, ಎಲ್ಲ ಒಟ್ಟಿಗೆ ಇರೋಣ ಎಂದರು ಶಿವರಾಜ್ ಪ್ರೀತಿಯಿಂದ. ಬೇಕಾಗಿಲ್ಲ ಶಿವ್, ಮಾತನಾಡುವ ಕಾಲದಲ್ಲಿ ನೀವು ಮಾತನಾಡದೇ ಇದ್ದಿದ್ದಕ್ಕೆ ನಮ್ಗೆ ಈ ಪರಿಸ್ಥಿತಿ ಬಂದಿರೋದು. ಈಗ ಮಾತಾಡಿ ಇರೋ ನನ್ನ ಮಗಳ ಭವಿಷ್ಯನೂ ಹಾಳು ಮಾಡಬೇಡಿ. ಈಗಷ್ಟೇ ಒಳ್ಳೆ ಕಂಪ್ನಿ ಸೇರಿದಾಳು ನನ್ನ ಮಗಳು, ಅಲ್ಲಿ ಕೈ ತುಂಬ ಸಂಬಳ ಕೊಡ್ತಾರಂತೆ, ಸಾಕು ನಾವು ಜೀವನ ಮಾಡೋಕೆ, ಎಲ್ಲ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀವಿ ಎಂದು ಸುಮನ ಅವರು ಯಾವುದೇ ಭಾವನೆ ತೋರದೆ ನೋಡಿದಾಗ, ಇವಳಿಗೆ ಮಗಳು ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡೋದು ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಏನೊಂದು ಮಾತನಾಡಿಲ್ಲ ಎಂದುಕೊಂಡು ಕೊನೆ ಪಕ್ಷ ಮಗಳ ಬಳಿ ಮಾತಾಡಿ ಹೋಗ್ಲಾ, ಅವಳು ಹೇಗಿದ್ದಾಳೆ ನೋಡಬೇಕು ಎಂದು ಶಿವರಾಜ್ ಬೇಡಿಕೊಂಡಾಗ ಶಾಂತವಾಗಿದ್ದವರು ಒಮ್ಮೆಲೆ ಬೇಡ, ನೀವು ಮಾತಾಡೋದು ಬೇಡ, ಪ್ಲೀಸ್ ಹೋಗಿ ಇಲ್ಲಿಂದ, ನಾನು ನನ್ನ ಮಗಳ ನೋಡ್ಕೋತೀನಿ, ನೀವು ಬಂದು ಮತ್ತೆ ಮಗಳನ್ನ ದೂರ ಮಾಡಬೇಡಿ ಎಂದಾಗ ಕಣ್ ತುಂಬಿಕೊಂಡು, ಸರಿ ನಾನು ಹೋಗ್ತೀನಿ, ನಿನ್ನ ಆರೋಗ್ಯ ಜೋಪಾನ, ಮಗಳು ಹುಷಾರು ಎಂದವರು ಅವರ ಹಣೆಗೆ ಮುತ್ತಿಟ್ಟು, ನನ್ನ ಜೀವನದಲ್ಲಿ ಯಾವಾಗಲೂ ಮೊದಲು ಬರೋದು ನೀನೇ ಸುಮಾ, ಆಮೇಲೆ ಮಿಕ್ಕೆಲ್ಲ ಎಂದವರು ಹಿಂತಿರುಗಲು. ಅಂದರೆ ನೀವೇನು ಒಂಟಿಯಾಗೇ ಇದ್ದೀರಾ ಎಂದರು ಸುಮನ ಮೆಲ್ಲಗೆ. ಅವರ ಮಾತಿಗೆ ಏನೊಂದು ನುಡಿಯದೆ ತಲೆ ತಗ್ಗಿಸಲು. ಎಲ್ಲ ನಾನೇ ಆಗಿದ್ರೆ ಮನೆ ಬಿಟ್ಟು ಬಂದಾಗಲೇ ಹುಡುಕಿ ಬರ್ತಿದ್ರೆ, ಈಗಲ್ಲ. ಗೊತ್ತು ನಿಮಗೂ ಹೊಸ ಸಂಸಾರ ಇದೆ, ಮಕ್ಕಳಿವೆ ಅಂತ, ಅವಳಿಗಾದರೂ ನಿಯತ್ತಾಗಿ ಜೀವನ ಮಾಡಿ, ನಾನು ನನ್ನ ಮಗಳು ಹೇಗೋ ಬದುಕ್ತೀವಿ ಎಂದಾಗ ಅಲ್ಲಿಂದ ನಡೆದರು ಶಿವರಾಜ್. ಯಾವುದೇ ಕಾರಣಕ್ಕೂ ನಿಧಿನ ಇವರ ಜೊತೆ ಸೇರು ಬಿಡಬಾರ್ದು ಎಂದು ಸುಮನ ಅವರು ಅಂದುಕೊಂಡರೆ, ಇಲ್ಲ, ಸುಮಗೆ ಗೊತ್ತಾಗದ ಹಾಗೆ ನಿಧಿ ಜೊತೆ ನಾನು ಬರಬೇಕು, ಇಷ್ಟು ದಿನ ಸಿಗದ ಅಪ್ಪನ ಪ್ರೀತಿ ಅವಳಿಗೆ ಕೊಡಬೇಕು, ಅಷ್ಟೇ ಅಲ್ಲ ಅವಳನ್ನು ಚೆನ್ನಾಗಿರೋ ಹುಡುಗನಿಗೆ ಕೊಡಬೇಕು, ಅದಕ್ಕೆ ನಾನು ಇನ್ಮೇಲೆ ಆಫೀಸಿಗೆ ಬರ್ತೀನಿ ಎಂದು ತಮ್ಮಲ್ಲೇ ನೋಡಿದುಕೊಂಡು ಮನೆ ಕಡೆ ನಡೆದರು ಶಿವರಾಜ್ ಅರಸ್. ಯಾರ ನಿರ್ಧಾರ ಗೆಲ್ಲುವುದೋ, ನಿಧಿಯ ಪಾಲಿಗೆ ಶಿವರಾಜ್ ಅವರು ವರವಾಗುತ್ತಾರೋ ಇಲ್ಲ ಮತ್ತಷ್ಟು ನೋವಿನ ಕುಣಿಕೆಗೆ ತಳ್ಳುವ ಶಾಪವಾಗುತ್ತಾರೋ. ಮಧ್ಯಾಹ್ನದವರೆಗೂ ಒಬ್ಬರಿಗೊಬ್ಬರು ಎದುರುಗೊಳ್ಳಲಿಲ್ಲ ನಿಧಿ ವೈಭವ್. ಅವನಿಗೆ ನೋಡುವ ಹಂಬಲವಿದ್ರೂ ಹೋಗದೇ ಇದ್ದ, ಆಕೆಗೆ ಆಸೆ ಇದ್ದರೂ ಅವನ ತಿರಸ್ಕಾರ ಸಹಿಸಿ ಕುಳಿತಿದ್ಲು. ನಿಧಿ ಬಾ ಊಟ ಮಾಡೋಣ, ದೋಸೆ ತಿನ್ನಬೇಕು ನಾನು ಎಂದು ಮಿಥುನ್ ಕರೆದಾಗ ಸುಮ್ಮನೆ ತಲೆ ಆಡಿಸಿ ನಡೆದ್ಲು. ಮತ್ತೆ ನನ್ನ ಲಂಚ್ ಏನು ಗೊತ್ತಾ ಎಂದವ ಬಾಕ್ಸ್ ತೆಗೆದು ಅವಳ ಎದುರು ಇಟ್ಟ. ನೀನೇ ನೋಡು ಎಂದ. ಅದೇಕೋ ಕಸಿವಿಸಿ ಅವಳಿಗೆ. ಮೊದಲು ವೈಭವ್ಗೆ ಕಾಟ ಕೊಡಲು ಮಿಥುನ್ ಜೊತೆ ಕ್ಲೋಸ್ ಆದಂತೆ ನಡೆಸಿದ್ರು, ಅದೇಕೋ ಇತ್ತೀಚೆಗೆ ಅವನ ವರ್ತನೆ ಹಿಡಿಸಲಿಲ್ಲ ಆಕೆಗೆ. ಅಷ್ಟರಲ್ಲಿ ಅವನ ಪಕ್ಕದ ಚೇರಿಗೆ ಬಂದು ಕುಳಿತ ವೈಭವ್. ಅವನು ಬಂದದ್ದೇ ಒಂದಷ್ಟು ಸಮಾಧಾನ ಆದರೂ ಅಳಕಂತೂ ಇದ್ದೇ ಇತ್ತು. ಹಾಂ ಓಪನ್ ಮಾಡು ಎಂದ ಮಿಥುನ್. ಮೆಲ್ಲಗೆ ಬಾಕ್ಸ್ ತೆಗೆದ್ಲು. ಏನೊಂದೂ ಇರಲಿಲ್ಲ. ಏನಿಲ್ಲ ಅಲ್ವಾ ಮಿಥುನ್ ಎಂದಳು ಅವನನ್ನೇ ಗೊಂದಲದಿಂದ ನೋಡುತ್ತಾ. ಹಾಂ ಅದು ಖಾಲಿ ಇದೆ, ನನ್ನ ಹೃದಯದ ಥರ ಎಂದಾಗ ವೈಭವ್ಗೆ ತಿನ್ನುತ್ತಿದ್ದ ಇಡ್ಲಿ ನೆತ್ತಿಗೇರಿತು. ನೀರು ಕುಡಿದವ ಅವಳೆಡೆ ಒಂದು ನೋಟ ತಾಗಿಸಿದ. ಮಿಥುನ್ ಎಂದಳು ಸಣ್ಣ ಸುರದೆ. ಅವಳ ನೋಟವೀಗ ವೈಭವ್ ಕಡೆಗೆ. ನಿಧಿ ಈಗ ಕೆಳಗಿನ ಬಾಕ್ಸ್ ತೆಗಿ ಎಂದ ಸಂಕೋಚ ತೋರುತ್ತಾ. ತೆಗೆದಳು. ಅದು ಖಾಲಿ. ನೋಡು
ಅದು ಖಾಲಿ ಇದೆ. ನನ್ನ ರೂಮ್, ನನ್ನ ಮನೆ, ನನ್ನ ಬೆಡ್ ಎಂದವ ಮೆಲ್ಲಗೆ ಅವಳಿಗೆ ಕೇಳುವಂತೆ. ಈಗ ಇದು ನಿನ್ನ ಬಾಕ್ಸ್ ಎಂದವ ಒಂದು ದೋಸೆ ತೆಗೆದು ಅರ್ಧ ಅರ್ಧ ಮಾಡಿ 2 ಬಾಕ್ಸ್ಗೂ ಹಾಕಿದವ. ನೀನು ಹೀಗೆ ನನ್ನ ಹೃದಯ, ನನ್ನ ಮಂಚ ಎಂದು ತುಟಿಸವರಿ, ಐ ಮೀನ್ ನನ್ನ ಮನೆ ತುಂಬ್ತೀಯಾ ಎಂದ ನೇರವಾಗಿ. ಮಿಥುನ್, ಊಟ ಮಾಡಿ ಎಂದಳು ಮಾತು ಮರೆಸಲು. ನೋ, ಐ ವಾಂಟ್ ಯುವರ್ ಆನ್ಸರ್ ಎಂದು ಅವಳ ಪಕ್ಕವೇ ಬಂದ. ಮಿಥುನ್, ಪ್ಲೀಸ್ ದೂರ ಇರಿ ಎಂದಳು ಮುಜುಗರದಿಂದಲೇ. ಯಾಕೆ ಇಷ್ಟು ಹತ್ತಿರ ಆದರೆ ಸರಿಯಾಗಲ್ವಾ ಎಂದವ ಅವಳ ಕೈ ಸವರಲು. ನಾನು ಋಷಭ್ ಸರ್ಗೆ ಹೇಳ್ತೀನಿ ಎಂದಳು ಕೋಪದಿಂದ. ಏನಂತ? ನೀನೇನು ಹೇಳಿದ್ರು ನಾನಿನ್ನ ಬಿಡಲ್ಲ ಕಣೆ. ಐ ಜಸ್ಟ್ ಲೈಕ್ ಯು ಎಂದವ ಅವಳ ಕೆನ್ನೆ ತಟ್ಟಿದ. ಮಿಥುನ್, ನನಗೆ ಈ ಲವ್ ಗಿವೆಲ್ಲ ಆಗಲ್ಲ ಎಂದಳು ಮತ್ತು ಮುಜುಗರ ತೋರುತ್ತಲೇ. ಲವ್? ನಾನು ಹೇಳಿದ್ನ? ಐ ಜಸ್ಟ್ ವಾಂಟ್ ಯು. ಬೇಕಿದ್ರೆ ನಿಮ್ಮಮ್ಮನನ್ನು ಕೇಳ್ಕೊ, ಅವರು ಪರ್ಮಿಷನ್ ಕೊಡ್ತಾರೆ ಎಂದು ಅಸಹ್ಯವಾಗಿ ನುಡಿದಾಗ ಅಸಹಾಯಕದಿಂದ ವೈಭವ್ ಕಡೆಗೆ ನೋಡಿದರೆ ತನಗೂ ಇದಕ್ಕೂ ಸಂಬಂಧವೇ ಇಲ್ಲವಂತೆ ಊಟ ಮುಗಿಸಿ ಎದ್ದು ಹೊರಟ ವೈಭವ್. ನೋಡಿದ್ಯಾ, ಈ ಸು ಸ್ಮಾರ್ಟ್. ಇಲ್ಲಿ ಕೆಲವೊಂದು ಕೇಳಿಯೂ ಕೇಳದಂತೆ ನೋಡಿಯೂ ನೋಡದಂತೆ ಇರಬೇಕು. ಅದನ್ನು ಅವನು ಅರ್ಥ ಮಾಡ್ಕೊಂಡಿದ್ದಾನೆ ಎಂದವ ತಾನೇ ಅವಳ ದೋಸೆ ತಿನ್ನುತ್ತಾ. ಆದರೂ ನನಗೊಂದು ಡೌಟ್, ಇಷ್ಟು ಚೆನ್ನಾಗಿರೋ ಹುಡುಗಿನ ಯಾರೂ ಇದುವರೆಗೂ ಟ್ರೈ ಮಾಡಲಿಲ್ವಾ ಅಂತ ಎಂದಾಗ ಇನ್ನೂ ಅಲ್ಲಿ ಕುಳಿತುಕೊಳ್ಳಲಾಗದೆ ಎದ್ಲು. ಇವತ್ತೊಂದಿನ ಟೈಮ್ ನಿನಗೆ, ನಾಳೆ ಓಕೆ ಹೇಳಲೇಬೇಕು, ಅದರ್ವೈಸ್ ಯು ವಿಲ್ ಲಾಸ್ ಎವ್ರಿಥಿಂಗ್ ಎಂದಾಗ ತನ್ನ ಬಾಕ್ಸ್ ಎತ್ತಿಕೊಂಡು ನಡೆದ್ಲು. ಲವ್ ಯು ಬೇಬಿ ಎಂದು ಕಿರುನಕ್ಕ ಮಿಥುನ್. ಅವಳು ಹೋದತ್ತ ನೋಡಿ ವಲ್ಲದ ಮನದಲ್ಲೇ ತನ್ನ ಕೆಲಸ ಮುಗಿಸಿ ಎಂದಿಗಿಂತ ತುಸು ಬೇಗವೇ ಮನೆಗೆ ವಾಪಸ್ಸಾಗಿದ್ಲು ವಿಶಿಷ್ಟ. ಅದೇಕೋ ಋಷಭ್ ತಿರಸ್ಕಾರ ಅವಳ ಹಿಂಸಿಸುತ್ತಿತ್ತು. ಕಾರಣ ಹೇಳಿ ದೂರ ಮಾಡಿದರೆ ಒಪ್ಪಬಹುದು, ಆದರೆ ಏನೊಂದು ಹೇಳದೆ ದೂರ ಮಾಡುತ್ತಿರುವನ ಬಗೆಗೆ ಏನು ತಾನೇ ಹೇಳಿಯಾಳು ಪಪ್ಪ ಎನ್ನುತ್ತಾ ವಸಿಷ್ಠ ಅವರ ಬಳಿ ಬಂದು ಕುಳಿತಳು. ಲ್ಯಾಪ್ಟಾಪ್ನಲ್ಲಿ ಏನನ್ನೋ ನೋಡುತ್ತಿದ್ದವರು ವಸಿಷ್ಠ ಮೈತ್ಲೆ. ಗುಡ್ ಈವ್ನಿಂಗ್ ಮಗಳೇ, ಸುಸ್ತಾಗಿದೆಯಾ? ಟೀ, ಜ್ಯೂಸ್ ಏನಾದರೂ ತರಲಾ ಎಂದರು ಪ್ರೀತಿಯಿಂದ. ಬೇಡ ಪಪ್ಪ, ಜಸ್ಟ್ ನಿಮ್ಮ ಹೆಗಲು ಸಾಕು ನನಗೆ. ನೀವು ನನ್ನ ಸ್ಟ್ರೆಸ್ ಬಸ್ಟರ್ ಎಂದು ಅವರ ಹೆಗಲಿಗೆ ವರ್ಗಿದ್ಲು. ವಸಿ, ಇಷ್ಟ ಬಂದಿದ್ದು ಒಳ್ಳೆಯದಾಯಿತು ಅಲ್ವಾ? ಅವಳು ನೋಡಲಿ ಫೋಟೋಸ್ನ ಎಂದರು ಮೈಥಿಲಿ. ಏನು ಫೋಟೋಸ್ ಮಮ್ಮಿ ಎಂದಳು ಅಲ್ಲಿಂದ ತಲೆ ಎತ್ತದೆಯಾ. ಮೈತು, ಮೊದಲು ನಾವು ಫೈನಲ್ ಮಾಡೋಣ ಇರು. ನನ್ನ ಮಗಳಿಗೆ ನಾನು ದಿ ಬೆಸ್ಟನ್ನೇ ಕೊಡ್ತೀನಿ, ಆಮೇಲೆ ಅವಳು ಅದರಲ್ಲಿ ಬೆಸ್ಟ್ ನೋಡಲಿ ಎಂದರು ವಸಿಷ್ಠ. ಹೌದು ಪಪ್ಪ, ನೀವು ನನಗೆ ದಿ ಬೆಸ್ಟನ್ನೇ ಕೊಡೋದು, ಬಟ್ ಈಗ ಏನು ಕೊಡ್ತಿದ್ದೀರಾ ಎಂದರು ಅವಳ ಲ್ಯಾಪ್ಟಾಪ್ ನೋಡುತ್ತಾ. ನನ್ನ ಮಗಳಿಗೆ ಹುಡುಗನನ್ನ, ನಮಗೆ ಅಳಿಯನನ್ನ ಎಂದಾಗ ಗಾಬರಿಯಿಂದ ಎದ್ದು ಕುಡಿದ್ಲು. ನಾವು ನಿನ್ನೆಯಿಂದ ಸರ್ಚ್ ಮಾಡ್ತಿದ್ದೀವಿ, ಬಟ್ ಕೊನೆಗೆ ಟಾಪ್ 10 ಆಯ್ಕೆ ಮಾಡ್ತೀವಿ, ನೀನು ನೋಡಿಬಿಡು ಎಂದರು ಮೈಥಿಲಿ. ಮಾಮ್, ಪಪ್ಪ, ನನಗೆ ಈಗಲೇ ಮದುವೆ ಮಾಡೋಕೆ ಏನು ಅವಸರ ಎಂದಳು ಬೇಸರದೆ. ಅವಳ ತಲೆಯ ತುಂಬ ಋಷಭ್ ಓಡುತ್ತಿದ್ದನಲ್ಲ. ಆಗಲ್ಲ ಮಗಳೇ, ನಮಗಿನ್ನೂ ಎಷ್ಟು ವಯಸ್ಸು ಇದೆಯೋ ಗೊತ್ತಿಲ್ಲ, ಅಷ್ಟರಲ್ಲಿ ನಿಮ್ಮ ಮದುವೆ ನೋಡಿ ಖುಷಿ ಪಡೋಣ ಅಂತ. ಮದುವೆ ಅಂದರೆ ಈಗಲೇ ಮಾಡಲ್ಲ ಕಣೋ, ಇನ್ನು ಹುಡುಗ ಫೈನಲ್ ಆಗಬೇಕು, ನಾವು ದೊಡ್ಡವರು ಮಾತಾಡಬೇಕು, ಆಮೇಲೆ ನೀವು ಒಪ್ಪಬೇಕು, ಕೊನೆಗೆ ಇಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಆದರೆ ಮಾತ್ರ ಮದುವೆ, ಡೋಂಟ್ ವರಿ ಎಂದರು ವಸಿಷ್ಠ. ನೋ ಪಪ್ಪ, ನಂಗೆ ಬೇಡ ಅಂದರೆ ಬೇಡ ಅಷ್ಟೇ ಎಂದಳು ಕೋಪ ಹೊತ್ತು. ಅದು ಆಗಲ್ಲ ಪರಿ ಎಂದು ವಸಿಷ್ಠ ಅವರು ಮಾತನಾಡುವಾಗ, ನಿಮಗೆ ನನ್ನ ಅಷ್ಟು ಬೇಗ ಕಳಿಸೋಕೆ ಇಷ್ಟನಾ? ಯಾಕೆ, ನಾನು ಇಂಡಿಪೆಂಡೆಂಟ್ ಆಗಿಲ್ವಾ? ನಿಮ್ಮ ಮೇಲೆ ನಾನೇನು ಭಾರ ಹಾಕಿಲ್ಲಲ್ವಾ? ನಾನು ನಿಮಗೆ ಬೇಡ ಅಂದರೆ ಫಾರಿನ್ಗೆ ಹೋಗ್ತೀನಿ, ಇನ್ನೂ 2-3 ವರ್ಷ ಮದುವೆ ಬೇಡ ಪಪ್ಪ ಅಷ್ಟೇ ಎಂದು ಅವರ ಮೇಲಿನ ಕೋಪವನ್ನು ಅಪ್ಪನ ಮೇಲಾಕಿ ತನ್ನ ಕೋಣೆ ಸೇರಿದ್ಲು ವಿಶಿಷ್ಟ. ವಸಿಷ್ಠ ಅವರ ತುಂಬಿದ ಕಣ್ಗಳ ತೊಡೆದವು ಮೈಥಿಲಿಯವರ ಕೈಗಳು. ಎಲ್ಲ ನೀವೇ ಕೊಟ್ಟ ಸಲ್ಗೆ, ನೋಡಿ ಹೇಗೆ ಮಾತಾಡ್ತಾಳೆ ಅಂತ ಎಂದರು ಮೈಥಿಲಿಯವರ ಕೈ ಹಿಡಿದು. ಹೌದು ಹೆಂಡ್ತಿ, ನನ್ನ ಕಳಿಸೋಕೆ ಇಷ್ಟನೋ ಅಂತ ಕೇಳ್ತಾಳೆ ನನ್ನ ಮಗಳು. ಇವಳನ್ನು ಸ್ಕೂಲಿಗೆ ಕಳಿಸುವಾಗಲೇ ನಾನೆಷ್ಟು ಹಠ ಮಾಡಿದ್ದೆ ಅಂತ ಗೊತ್ತಿಲ್ಲ ಇವಳಿಗೆ. ನಾನು ಭಾರ ಆಗಿದ್ದೀನಾ ಅಂತ ಕೇಳ್ತಾಳೆ. ಅವಳನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಹೆಂಡ್ತಿ ನಾನು. ಫಾರಿನ್ಗೆ ಹೋಗ್ತಾಳಂತೆ ಹೆಂಡ್ತಿ ಅವಳು. ಈ ಪಪ್ಪನ ಬಿಟ್ಟು ಎಲ್ಲರೂ ಹೋಗಲಿ ಬಿಡು, ನಾನು ನೀನು ಇಬ್ಬರೇ ಇರೋಣ ಎಂದು ಕಣ್ ತೊಡೆದುಕೊಂಡು, ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಹೆಂಡ್ತಿ, ನಾನೇ ತಪ್ಪು ಅನಿಸುತ್ತೆ. ಒಂದು ಕಡೆ ಮಗನಿಗೆ ಪ್ರೀತಿ ತೋರೋದ್ರಲ್ಲಿ ಎಡವಿದೆ, ಇನ್ನೊಂದು ಕಡೆ ಮಗಳಿಗೆ ಜಾಸ್ತಿ ಪ್ರೀತಿ ಕೊಟ್ಟರು ಎಡವಿದೆ. ನಾನು ಪಡೆದುಕೊಂಡು ಬಂದದ್ದು ಇಷ್ಟೇ ಅನಿಸುತ್ತೆ ಎಂದು ಅವರು ಎದ್ದು ಹೊರಡುವಾಗ ವೈಭವ್ ಬಂದ. ಮಾಮ್, ನನಗೆ ಸ್ಟ್ರಾಂಗ್ ಕಾಫಿ ಎಂದ ಸೋಫಾದಲ್ಲಿ ಕುಳಿತು. ನಾನು ಮಾಡ್ಕೊಂಡು ಬರ್ತೀನಿ ವೈಭವ್ ಎಂದು ವಸಿಷ್ಠ ಅವರು ಅಡುಗೆ ಮನೆಗೆ ನಡೆಯಲು. ಮಾಮ್, ನೀವು ಮಾಡಿ, ಯಾರ್ಯಾರು ಮಾಡಿದ್ದೋ ನನಗೆ ಬೇಡ, ಆ್ಯಂಡ್ ಈಗ ಪ್ರೀತಿ ತೋರೋ ಅವಶ್ಯಕತೆ ಕೂಡ ಇಲ್ಲ. ನಿಮ್ಮ ನಾಟಕನ ನಂಬೋಕೆ ನಾನೇನು ಮೊದಲಿನ ವೈಭವ್ ಅಲ್ಲ ಎಂದ ಬರಟಾಗಿ ನುಡಿದಾಗ ತಲೆ ತಗ್ಗಿಸಿ ಲ್ಯಾಪ್ಟಾಪ್ ತೆಗೆದುಕೊಂಡು ನಡೆದರು ವಸಿಷ್ಠ. ಗುಂಡಣ್ಣ, ಏನಾಗಿದೆ ನಿಂಗೆ? ನಿನಗಾಗಿ ನಿನ್ನಪ್ಪ ಏನು ಮಾಡಿದಾರೋ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಈಗಾಡ್ತಿದೀಯಾ ಎಂದರು ಮೈಥಿಲಿ ಕೋಪದಿಂದ. ಮಾಮ್, ಸ್ಟಾಪ್ ಇಟ್. ಹಣ ಮಾಡಿರೋದು ಬಿಟ್ಟರೆ ಮತ್ತೇನೂ ಮಾಡಿಲ್ಲ ಅವರು.
ಹಣ ಮಾಡೋದಷ್ಟೇ ಅಲ್ಲ, ಮಕ್ಕಳಿಗೆ ಪ್ರೀತಿನೂ ಕೊಡಬೇಕು, ಅದು ಅವರ ಮಗಳಿಗಷ್ಟೇ ಅಲ್ಲ ಮಗನಿಗೂ ಎಂದಾಗ ಇನ್ನೂ ಮೆಟ್ಟಿಲತ್ತುತ್ತಿದ್ದವರ ಕಾಲುಗಳು ನಡುಗಿದವು. ಮೆಲ್ಲಗೆ ಜಾರಿದರು, ಮತ್ತೆ ಹತ್ತಿದ್ರು. ಗುಂಡಣ್ಣ, ಹೊರಗಡೆಯಿಂದ ತೋರಿದ್ರಷ್ಟೇನಾ ಪ್ರೀತಿ? ಅವರ ಮನಸ್ಸಲ್ಲಿ ನಿಮ್ಮಿಬ್ಬರ ಬಗೆಗೂ ಎಷ್ಟು ಪ್ರೀತಿ ಇದೆ ಅಂತ ನನಗೆಷ್ಟೇ ಗೊತ್ತು ಎಂದರು ಬೇಸರದಿ. ಮಾಮ್, ಎನಫ್. ಇವಾಗ ಕಾಫಿ ತರ್ತೀರಾ ಅಥವಾ ನಾನು ಹೊರಗಡೆ ಹೋಗಿ ಕುಡಿಲ್ಲ ಎಂದಾಗ ವಿಧಿ ಇಲ್ಲದೆ ಅಡುಗೆ ಮನೆಗೆ ನಡೆದರು ಮೈಥಿಲಿ. ಕಾಫಿ ಕುಡಿದವ ಸೀದಾ ತನ್ನ ಕೋಣೆ ಸೇರಿದ್ದ. ಮಕ್ಕಳಿಬ್ಬರು ಕೋಣೆಯಲ್ಲಿ ಅಡಗಿದ ಮೇಲೆ ಹಿರಿಯ ಜೀವಗಳಿಗೆ ಏನಿದೆ ಮಾಡಲು? ಬೆಳಗ್ಗೆಯಿಂದ ಮಕ್ಕಳ ಮುಖ ನೋಡಲು, ಅವರೊಂದಿಗೆ 4 ಮಾತನಾಡಲು ಕಾಯುತ್ತಿದ್ದ ಜೀವಗಳಿಗೆ ಸಿಕ್ಕ ಕಟು ನುಡಿಗಳೇ ಅವರಮ್ಮನ ನೋಯಿಸಿದ್ವು. ಊಟಕ್ಕೆ ಬನ್ನಿ ಎಂದರು ಮೈಥಿಲಿ ಸಂಜೆಯಿಂದ ಬಾಲ್ಕನಿಯಲ್ಲೇ ಕುಳಿತಿದ್ದ ಗಂಡನ ಬಳಿ ಬಂದು. ಹಸಿವಿಲ್ಲ ಹೆಂಡ್ತಿ, ನೀನು ಮಾಡು, 1 ಗ್ಲಾಸ್ ಹಾಲು ತಗೊಂಡು ಬಾ ಸಾಕು ಎಂದವರು ಸಿಗರೇಟ್ ಸೇದುತ್ತಾ ಕುಳಿತಿದ್ರು. ಡ್ರಿಂಕ್ಸ್ ಮಾಡಿಬಿಡಿ ಅಂದಿದ್ದಕ್ಕೆ ಇದು ಶುರು ಮಾಡ್ಕೊಂಡ್ರಾ? ನಾಳೆ ಚೆಕಪ್ಗೆ ಕರೆದುಕೊಂಡು ಹೋಗ್ತೀನಿ ಎಂದಾಗ ತಕ್ಷಣ ಸಿಗರೇಟ್ ಕೆಳಗೆ ಹಾಕಿ, ಇಲ್ಲ ಐ ಆಮ್ ಆಲ್ ರೈಟ್ ಎಂದರು ನಗುತ್ತಾ. ಅದೆಲ್ಲ ಗೊತ್ತಿಲ್ಲ, ಪ್ರತಿ ಸರಿ ನನ್ನ ಜೊತೆ ಚೆಕಪ್ಗೆ ಬಂದರೂ ನೀವು ಮಾಡಿಸ್ಕೊಳ್ಳಲ್ಲ, ಸೊ ನಾಳೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಎಂದಾಗ ಹಣೆಯಲ್ಲಿ ಮೂಡಿದ ಬೆವರ ಹನಿಗಳ ತೊಡೆದು, ನೋವಾಯ್ತು, ನಾನೇ ಮಾಡಿಸ್ಕೊಂಡು ಬರ್ತೀನಿ, ಮಕ್ಕಳು ಕಾಯ್ತಿರ್ತಾರೆ, ಊಟ ಬಡಿಸಿ ಹೋಗು ಎಂದಾಗ ತಲೆ ಆಡಿಸಿ ನಡೆದರು ಮೈಥಿಲಿ. ಅವರತ್ತ ಹೋಗಿದ್ದ ಬಿಗಿ ಹಿಡಿದಿದ್ದ ಉಸಿರು ಬಿಟ್ಟರು ವಸಿಷ್ಠ. ಮಾಮ್, ಈ ಪಾಯಸ ತುಂಬ ಚೆನ್ನಾಗಿದೆ ಎಂದು ಪಾಯಸದ ಬಟ್ಟಿಲು ಖಾಲಿ ಮಾಡಿ ಇನ್ನೂ ಸ್ವಲ್ಪ ಹಾಕಿ ಎಂದ ವೈಭವ್. ಅವನನ್ನೊಮ್ಮೆ ನೋಡಿ ಸುಮ್ಮನೆ ಹಾಕಿದ್ರು. ಮಮ್ಮಿ, ಈ ರಸಂ ಚೆಂದ ಇಲ್ಲ, ಆ ಸಾಂಬಾರು ಕೊಡಿ ಎಂದು ತಟ್ಟೆಯಲ್ಲಿದ್ದ ಅನ್ನವ ಬೇರೆ ತಟ್ಟೆಗೆ ಹಾಕಿ ಮತ್ತೆ ಬಡಿಸಿಕೊಂಡಳು ವಿಶಿಷ್ಟ. ಇಬ್ಬರನ್ನು ನೋಡುತ್ತಿದ್ದ ಮೈಥಿಲಿಯವರ ಗಂಟುಗಳು ಉಬ್ಬು ಬರುತ್ತಿತ್ತು. ಅಪ್ಪನ ಅನುಪಸ್ಥಿತಿಯನ್ನು ಲೆಕ್ಕಿಸದೆ ಇರುವ ಇವರಿಗಾಗಿ ಇಷ್ಟು ವರ್ಷ ಅದೆಷ್ಟು ದಣಿದರು ವಸಿಷ್ಠ ಎಂಬುದು ನೆನೆದು ಅವರ ಮನ ಬೇಯುತ್ತಿತ್ತು. ಕೆಲವೊಮ್ಮೆ ಮಗಳಿಗಾಗಿ ಮಗನಿಗಾಗಿ ತಮ್ಮ ಊಟವ ಅರ್ಧಕ್ಕೆ ಬಿಟ್ಟು ಅವರ ಅಳು ನಿಲ್ಲಿಸುವ ಸಲುವಾಗಿ ಆಟವಾಡಿಸುತ್ತಿದ್ದರು. ಆದರೆ ಈಗ ಅಪ್ಪನ ನಿಲುವನ್ನೇ ಪ್ರಶ್ನೆ ಮಾಡಿ ಅವರ ಮನಸ್ಸಿಗೆ ನೋವು ಮಾಡುವಷ್ಟು ಬೆಳೆದಿದ್ದಾರೆ ಅವರ ಮಕ್ಕಳು. ಮಾಮ್, ನೀವ್ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ, ಊಟ ಮಾಡಿ, ಶುಗರ್ ಟ್ಯಾಬ್ಲೆಟ್ ತಗೋಬೇಕಲ್ವಾ ಎಂದ ವೈಭವ್. ಹಾಂ, ಆಮೇಲೆ ತಿಂತೀನಿ, ಅಷ್ಟು ಹಸಿವಿಲ್ಲ ಎಂದವರು ಅವರಿಗೆ ಬಡಿಸುವಾಗ. ಬಾಬಿ, ದಾದಾ ಎಲ್ಲಿ? ಇನ್ನೂ ಕೆಲಸದಿಂದ ಬಂದಿಲ್ವಾ? ಅಥವಾ ಆಚೆ ಎಲ್ಲಾದರೂ ಊಟ ಮಾಡಿ ಬರ್ತೀನಿ ಅಂದ್ರ ಎಂದರು ವೈಶು. ಎಷ್ಟೇ ಆಗಲಿ ಅವರ ನೆಚ್ಚಿನ ಅಣ್ಣ. ರೂಮಲ್ಲಿದ್ದಾರೆ ವೈಶು, ಯಾಕೋ ಹಸಿವಿಲ್ಲ ಅಂದರು ಎಂದಾಗ ಕೈಯಲ್ಲಿನ ತುತ್ತು ಬಾಯಿಗೆ ಇಡದೆ ನಿಲ್ಲಿಸಿದ್ಲು ವಿಶಿಷ್ಟ. ತನ್ನಪ್ಪ ಅದೆಷ್ಟೋ ಬಾರಿ ತನಗೆ ಕೈ ತುತ್ತು ಕೊಟ್ಟಿದ್ದಾರೆ, ಆದರೆ ಇಂದು ಅವರಿಗೆ ಊಟ ಮಾಡಲು ಮನಸ್ಸು ಬಾರದಂತೆ ನಡೆದುಕೊಂಡೆ ಎಂದು ಚುಚ್ಚಿತ್ತು ಅವಳ ಮನ. ಮಮ್ಮಿ, ನಿಜವಾಗಿಯೂ ಹಸಿವಿಲ್ಲ ಅಂದ್ರ ಅಥವಾ ಎಂದಳು ಅಮ್ಮನ ನೋಡಿ. ಅವರಿಗೇನಾದರೂ ಆಗಿರಲಿ, ನೀವು ನಿಮ್ಮ ಪಾಡಿ ತಿನ್ನಿ, ನಿಮಗೆ ಏನೊಂದು ಹೇಳುವ ಹಕ್ಕು ಅವರಿಗಿಲ್ಲ ಅಂದಮೇಲೆ ಅವರ ಬಗ್ಗೆ ತಿಳಿದುಕೊಳ್ಳುವ ಹಕ್ಕು ನಿಮಗಿಲ್ಲ ಎಂದು ಕಟುವಾಗಿ ನುಡಿದು ತಟ್ಟೆಯಲ್ಲಿ ಊಟ ತೆಗೆದುಕೊಂಡು ನಡೆದರು ಮೈಥಿಲಿ. ಅವರು ಬಂದಾಗಲೂ ವಸಿಷ್ಠ ಅವರು ಸ್ಥಳ ಬದಲಾಗಿರಲಿಲ್ಲ. ಅವರು ಹೋದಾಗ ಯಾವ ಭಂಗಿಯಲ್ಲಿ ಕುಳಿತಿದ್ರೋ ಈಗಲೂ ಹಾಗೆ ಕುಳಿತಿದ್ರು. ವಸಿ ಎಂದು ಅವರ ಹೆಗಲ ಮೇಲೆ ಕೈ ಇಟ್ಟರು ಮೈಥಿಲಿ. ಹಾಂ ಹೆಂಡ್ತಿ, ಯಾಕೋ ಹಾಲು ಕುಡಿಯೋಕ್ಕೂ ಮನಸ್ಸಿಲ್ಲ, ಮಗಳು ಮಗ ಊಟ ಮಾಡಿದ್ರಾ? ನೀನು ಟ್ಯಾಬ್ಲೆಟ್ ತಗೊಂಡು ಮಲಗು ಎಂದರು ಅವರ ನೋಡದೆ. ಇಷ್ಟು ವರ್ಷದ ಸಂಸಾರದಲ್ಲಿ ವಸಿಷ್ಠ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಬನ್ನಿ ಊಟ ತಂದಿದ್ದೀನಿ ಮಾಡೋಣ ಎಂದರು ಮೈಥಿಲಿ ಅವರ ಕೈ ಹಿಡಿದು. ಬೇಡ ಹೆಂಡ್ತಿ, ಯಾಕೋ ಮನಸ್ಸಿಲ್ಲ ಎಂದರು ನಿರಾಕರಿಸಿ. ವಸಿ, ಮಕ್ಕಳು ಹಾಗೆ, ಇವಾಗ ಅವರು ದೊಡ್ಡವರಾಗಿದ್ದಾರೆ ಅಂದರೆ ನಮ್ಮ ಅವಶ್ಯಕತೆ ಮುಗೀತು. ಅವರಿಗೂ ಅವರ ಜೀವನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕಿದೆ. ಅವರ ಮಾತಿಗೆ ನೀವು ಬೇಸರ ಮಾಡಿಕೊಂಡು ಊಟ ಬಿಟ್ಟು ಆರೋಗ್ಯ ಹಾಳು ಮಾಡಿಕೊಂಡ್ರೆ ನನ್ನ ಗತಿ ಏನು ಎಂದು ಮೈಥಿಲಿಯವರು ಕಣ್ಣು ತುಂಬಿಕೊಂಡಿದ್ದೆ. ನೋನೋ ಹೆಂಡ್ತಿ, ಅಳ್ಬೇಡ, ನೋಡಿಲಿ ಎಂದು ಅವರ ಕಣ್ತೊಡೆದು, ಬಾ ಊಟ ಮಾಡೋಣ ಎಂದು ತಾವೇ ಮುಂದಾಗಿ ಅವರಿಗೆ ತಿನ್ನಿಸುತ್ತಾ, ನನ್ನ ಮಗಳು ನನ್ನ ಭಾರ ಆಗಿದ್ದೀನಾ ಅಂತ ಕೇಳಿದ್ಲು ಕಣೆ, ನಾನು ಎಂದಾದರೂ ಆ ಥರ ನಡ್ಕೊಂಡಿದ್ದೀನಾ ಎಂದು ಅತ್ತಿದ್ದೆ. ಇಷ್ಟೊತ್ತು ಬಾಗಿಲಲ್ಲಿ ನಿಂತಿದ್ದ ವಿಶಿಷ್ಟ ಓಡಿ ಬಂದು ಅಪ್ಪನ ತಬ್ಬಿದ್ದಳು. ಸಾರಿ ಪಪ್ಪ, ನಾನು ಬೇಕು ಅಂತ ಹೇಳಲಿಲ್ಲ, ಯಾವುದೋ ಟೆನ್ಷನಲ್ಲಿದ್ದೆ, ಜೊತೆಗೆ ನಿಮ್ಮ ಬಿಟ್ಟು ಹೋಗಬೇಕು ಅನ್ನೋ ಯೋಚನೆ ನನಗೆ ಭಯ ಆಯಿತು, ಅದಕ್ಕೆ ಹಾಗಂದೆ ಅಷ್ಟೇ, ಸಾರಿ ಪಪ್ಪ ಎಂದು ಬೀಕಿದಳು. ಹೇ ಪರಿ, ಹಾಗೆಲ್ಲ ಅಳಬಾರ್ದು ಕಣೋ, ಎಲ್ಲಿ ನೋಡಿಲಿ ಎಂದು ಅವಳ ಮಗುವ ಬೊಗಸೆಯಲ್ಲಿ ಹಿಡಿದ್ರು. ಐ ಆಮ್ ಸಾರಿ ಪಪ್ಪ, ನಂಗೆ ಅವ ಬೇಜಾರಾಗಿತ್ತು ಎಂದಳು ಬಿಕ್ಕುತ್ತಲೆ. ಆಯಿತು, ಇವಾಗ ಸುಮ್ಮನಿರು, ಅಳ್ಬೇಡ ಕಂದ ಎಂದರು ಅವಳ ಕಣ್ಣೀರವರಿಸಿ. ಪಪ್ಪ ಪಪ್ಪ, ನಾನು ಮದುವೆ ಆಗ್ತೀನಿ ಪಪ್ಪ, ನೀವು ಯಾವಾಗಲೂ ನನಗೆ ದಿ ಬೆಸ್ಟನ್ನೇ ಕೊಡ್ತಿದ್ದೀರಾ, ನೀವೇ ಸೆಲೆಕ್ಟ್ ಮಾಡಿ ನನಗೆ ಹೇಳಿ, ನಾನು ಕಣ್ಣು ಮುಚ್ಚಿ ಮದುವೆ ಆಗ್ತೀನಿ, ನಿಮ್ಮ ಮಾತಿಗೆ ಎದುರಾಡಲ್ಲ ಪಪ್ಪ ಎಂದವಳು ಬಿಕ್ಕುವಾಗ. ಇಲ್ಲ ಕಂದ, ನಿನಗೆ ಇಷ್ಟ ಬಂದಾಗ ನೀನು ಒಪ್ಪಿಗೆ ಕೊಡು, ನೀನು ಯಾರನ್ನು ತೋರಿಸಿದ್ರೂ ಸರಿ, ಅವರ ಜೊತೆ ಮದುವೆ ಮಾಡ್ತೀನಿ, ಆದರೆ ಫಾರಿನ್ಗೆ ಹೋಗಬೇಡ ಕಂದ, ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಎಂದವರು ಅಳುವಾಗ. ವಸಿ, ಇಷ್ಟ, ಇಬ್ಬರು ಸುಮ್ಮನಿರ್ತೀರಾ, ಏನಾಗಿದೆ ನಿಮಗೆ ಎಂದು ಗಂಟಲುಬ್ಬಿದ ತನಿಯಲ್ಲೇ ಗದರಿದರು ಮೈಥಿಲಿ. ಇಲ್ಲ ಪಪ್ಪ, ಸಾರಿ ಪಪ್ಪ ಎಂದವಳ ತಬ್ಬಿ. ಐ ಟು ಸಾರಿ ಕಂದ ಎಂದರು ವಸಿಷ್ಠ. ಇವಾಗ ನಿನ್ನ ಪಪ್ಪನಿಗೆ ನೀನೇ ಊಟ ತಿನ್ನಿಸು ಎಂದಾಗ ಕಣ್ಣೊರೆಸಿಕೊಂಡು ಅಪ್ಪನಿಗೆ ತುತ್ತಿಟ್ಟಳು ವಿಶಿಷ್ಟ. ಪಪ್ಪ, ನೀವು ಹುಡುಗನನ್ನು ಫೈನಲ್ ಮಾಡಿ, ನಾನು ಅವತ್ತು ಮನೆಯಲ್ಲೇ ಇರ್ತೀನಿ ಎಂದಾಗ ಒಪ್ಪಿದವರು.
ನಿನಗೆ ಬೇಜಾರಿಲ್ಲ ಅಂದರೆ ಮಾತ್ರ ಪರಿ ಎಂದಾಗ ನಕ್ಕು, ನಿಮ್ಮ ಮೇಲೆ ನಂಬಿಕೆ ಇದೆ ಪಪ್ಪ ಎಂದು ಅಲ್ಲಿಂದ ನಡೆದಳು. ಇವಾಗ ಖುಷಿನಾ? ಸಂಜೆಯಿಂದ ನಿಮ್ಮ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ ಎಂದು ಮೈಥಿಲಿಯವರು ಛೇಡಿಸಲು, ಇಲ್ಲ ಕಣೆ, ಇನ್ನೂ ಮಗನ ದೃಷ್ಟಿಯಲ್ಲಿ ನಾನು ವಿಲನ್ನೇ ಎಂದವರು ಬೇಸರ ಮರೆಸಲು, ಅದಕ್ಕೆ ಇನ್ನೊಂದು ಮಗು ಮಾಡ್ಕೊಳ್ಳೋಣ ಎಂದಿದ್ದು ಎಂದು ಮೈಥಿಲಿಯವರು ನುಡಿಯಲು, ಈಗೇನು ಬಾ ಎಂದು ಕಣ್ಣು ಮಿಟುಕಿಸಿ ತನ್ನ ಒಳ ತೆಕ್ಕೆಗೆ ತೆಗೆದುಕೊಂಡರು. ಈಗಲೂ ಟೈಮ್ ಇದೆ ಎಂದು ಮೈಥಿಲಿಯವರ ಕಾಡಿಸಿ ತಮ್ಮೆದೆಯ ಮೇಲೆ ತಲೆಯಿಟ್ಟು, ನೀನೇ ಮೊದಲ ಮಗು ಎಂದು ಹಣೆಗೆ ತುಟಿ ಸೋಕಿಸಿ ಕಣ್ಣು ಮುಚ್ಚಿದರು. ಅಂತೂ ತಂದೆ ಮಗಳ ನಡುವಿದ್ದ ಚಿಕ್ಕ ಮುನಿಸು ಮರೆತಿತ್ತು. ಅವರಿಬ್ಬರು ಮಾತನಾಡಿಕೊಂಡಿದ್ರಿಂದ ವಿಶಿಷ್ಟ ತನ್ನ ತಪ್ಪಿನ ಅರಿವು ಮೂಡಿಸಿಕೊಂಡು ತಾನೇ ಸೋತು ಅಪ್ಪನ ಬಳಿ ಬಂದಿದ್ದರಿಂದ. ಆದರೆ ಅಪ್ಪ ಮಗನ ಮುನಿಸು ಕರಗಲು ಎಷ್ಟು ಕಾಲ ಬೇಕೋ. ಇಂದು ಆಫೀಸಿಗೆ ಎಂದಿನಂತೆ ಬಂದಿದ್ದ ವೈಭವ್. ನಿಧಿಯೂ ಆಗಲೇ ಬಂದಿದ್ಲು. ವೈಭವ್, ಪ್ಲೀಸ್ ಹೆಲ್ಪ್ ಮಾಡು, ಮಿಥುನ್ ತುಂಬ ಟಾರ್ಚರ್ ಕೊಡ್ತಿದ್ದಾನೆ, ಸಂಜೆ ಮತ್ತೆ ಮೆಸೇಜ್ ಹಾಕಿದ್ದ ಎಂದು ವೈಭವ್ ಬಳಿ ಬೇಡಿದಳು ನಿಧಿ. ನಾನ್ಯಾಕೆ ಹೆಲ್ಪ್ ಮಾಡಬೇಕು ಮೇಡಮ್, ಇದು ಆಫೀಸ್, ಏನಾದರೂ ಸಹಾಯ ಬೇಕಿದ್ರೆ ಕೇಳಿ, ಮಾಡ್ತೀನಿ ಎಂದ ಅವಳನ್ನು ನೋಡಿದೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಿಥುನ್. ಏನಿಧಿ, ಏನು ಡಿಸೈಡ್ ಮಾಡಿದೆ ಎಂದ ಅವಳ ನೋಡುತ್ತಾ. ಅವಳು ವೈಭವ್ ಕೈಗೆ ನೋಡಿದ್ಲು. ಏನು ಆ ಕಡೆ ನೋಡ್ತಿದೀಯಾ, ನಿನ್ನ ಡಿಸಿಷನ್ ಹೇಳು ಎಂದ ಮಿಥುನ್ ಅವಳ ಕೈ ಹಿಡಿದು. ಮಿಥುನ್, ಪ್ಲೀಸ್, ಇದೆಲ್ಲ ಸರಿ ಇರಲ್ಲ ಎಂದು ದೂರ ಸರಿಯಲು ನೋಡಿದವಳ ಕೈ ಬಿಡದೆ, ಯಾಕೆ ಸರಿ ಇರಲ್ಲ, ನಾನು ನೋಡ್ತೀನಿ ಎಂದವ ಅವಳ ನಡುವೆ ಮುಟ್ಟಲು ಕೈ ಚಾಚಿದ ಅಷ್ಟೆ. ಅವನ ಕೈ ಮುರಿದು ಹೋದಷ್ಟು ನೋವು. ಲುಕ್ ವೈಭವ್, ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಎಂದು ನೋವಿನಲ್ಲೂ ಅರಿಸಿದವನ ಕೈ ಮತ್ತೆ ತಿರುಗಿಸಿ, ಯಾಕೆ ಸಂಬಂಧ ಇಲ್ಲ, ನಿಧಿ ಯಾರು ಅಂತ ಗೊತ್ತಾ ನಿನಗೆ ಎಂದವನ ಹಿಡಿತಕ್ಕೆ ಅವನ ಕೈ ತಾನೇ ಹಿಂದೆ ಸರಿದರೆ ಖುಷಿಯಲ್ಲಿ ಕಣ್ ತುಂಬಿಕೊಂಡಳು ನಿಧಿ. ಯಾರು, ನಿನ್ನ ಅಕ್ಕನ ತಂಗಿನ ಅಥವಾ ಅತ್ತೆ ಮಗಳ ಎಂದ ಮಿಥುನ್ ಮುರಿದ ಕೈ ಹಿಡಿದೆ. ನನ್ನ ಲವ್ವರ್ ಕಣೋ ಅವಳು, ನಾನು ಮದುವೆ ಆಗೋ ಹುಡುಗಿ ಅವಳು. ನಾನು ಯಾರು ಗೊತ್ತಾ, ವಸಿಷ್ಠ 5 ಸ್ಟಾರ್ ಹೋಟೆಲ್ ಓನರ್ ವಸಿಷ್ಠ ಅವರ ಮಗ ವೈಭವ್ ವಸಿಷ್ಠ. ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡ್ಕೊ ಎಂದವ ಕೋಪದಿ ಅವನ ಚಚ್ಚಿ. ನಿನ್ನೆ ಆ ಮಾತು ಹೇಳಿದ್ರು ಯಾಕೆ ಸುಮ್ಮನೆ ಇದ್ದೆ ಅಂದರೆ, ನಿನ್ನ ಕ್ಯಾಂಟೀನಲ್ಲಿ ಹೊಡೆದ್ರೆ ಪ್ರೂಫ್ ಇರಲ್ಲ, ಇನ್ನೊಬ್ಬರು ಬಂದು ಅವಳಿಗೆ ಕಾಟ ಕೊಡ್ಬೋದು ಅಂತ. ಇನ್ನೊಮ್ಮೆ ನೋಡಿದ್ರು ಯಾರಾದರೂ ಅವಳಿಗೆ ತೊಂದರೆ ಕೊಟ್ಟರೆ ನೋಡಿ, ನಿಮ್ಮ ಶೇಪ್ ನಾ ಚೇಂಜ್ ಮಾಡ್ತೀನಿ ಎನ್ನುವಾಗ ನಿಧಿ ಆಶ್ಚರ್ಯದಿಂದ ಕಣ್ಣರಳಿಸಿದ್ಲು. ವಾಟ್, ಮತ್ತೆ ಇಬ್ಬರು ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಎಂದವನಿಗೆ ಅದಾಗಲೇ ಧೈರ್ಯ ಹುದುಗಿತ್ತು. ಸುಮ್ಮನೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಎಂದವ ಅವಳ ಕೈ ಹಿಡಿದು, ಇನ್ಮೇಲೆ ಯಾರಾದರೂ ನನ್ನವಳಿಗೆ ತೊಂದರೆ ಮಾಡಿದರೆ ಸರಿ ಇರಲ್ಲ ಎಂದು ತನ್ನ ಸೀಟ್ಗೆ ನಡೆದ. ಇಷ್ಟೊತ್ತು ಅವರನ್ನು ನೋಡುತ್ತಿದ್ದವರೆಲ್ಲ ಬಾಯಿ ತೆರೆದೇ ಇದ್ದರು. ವೈಭವ್, ಏನು ಹೇಳಿದೆ ನೀನು ಎಂದು ಮೆಲ್ಲಗೆ ಕೇಳಿದಳು ನಿಧಿ. ಇನ್ನೂ ಕೋಪದಲ್ಲಿದ್ದವ, ಯಾಕೆ, ನನ್ನ ಪ್ರೀತಿ ಮಾಡಲ್ವ ನೀನು, ನನ್ನ ಮದುವೆ ಆಗಲ್ವಾ ಎಂಬ ಪ್ರಶ್ನೆಯನ್ನೇ ಇಟ್ಟಿದ್ದ. ಇದು ಯಾವ ರೀತಿಯ ಪ್ರಪೋಸ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಆಯಿತಾ. ನಿಮ್ಮ ಅಭಿಪ್ರಾಯಗಳಿಗಾಗಿ ಕಾಯ್ತಾ ಇರ್ತೀನಿ.